ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ಬ್ರಹ್ಮಂಗೆ ನಮ್ಮಿಬ್ರು ಮೇಲೆ ಅದೇನ್ ಪ್ರೀತಿನೋ ಏನೋ ಅಕ್ಕ. ಎಂಡಿಂಗ್ ಕಾರ್ಡ್ ಹಾಕೋ ಟೈಮಲ್ಲಿ ಈ ಎಮೋಷನ್ಸ್ ಎಲ್ಲ ಬೇಕಾಕ. ಸರಿ ಮೊದ್ಲು ಎದ್ ಬನ್ನಿ, ಪೂಜೆ ಮಾಡಿಸ್ಕೊಂಡ್ಬರೋಣ. ನೀವೆಲ್ಲ ಯಾಕೋ ನಾನು ಹಿಂದೆ ಬರ್ತಾ ಇದೀರಾ? ಅಮ್ಮ ನನ್ನ ಎತ್ತಮ್ಮ, ನೀನು ಕೊನೆದಾಗ ನೋಡ್ಕೊಂಡ್ಬಿಡು ನನ್ನ. ನೀನ್ ಹೊಟ್ಟೆಲ್ ಹೊಟ್ಟಿ ತಪ್ಪಗೆ ನನ್ ತಂಗಿ ಕೀರ್ತಿ ತತ್ತಾಳೆ, ಯಶಸ್ ತಪ್ತಾಳೆ ಅಂತ ಅನ್ಕೊಂಡಿದ್ದೆ. ನೋಡ್ದ ಅವಳು ನನಗೆ ತಂದಿದ್ ಕೀರ್ತಿನ. ಅವಳಿಗೆ ನಾನ್ ಸಾಯಿದೆ ಇಷ್ಟ ಕಣಮ್ಮ. ಹಾಗೆಲ್ಲ ಮಾತಾಡ್ಬೇಡ ಕಣಪ್ಪ. ಇದ್ರ ಮೇಲೂ ನನ್ ಜೀವಂತವಾಗಿರೋದ್ರಲ್ಲಿ ಅರ್ಥನೇ ಇಲ್ಲ ಅಮ್ಮ. ನನ್ನ ಇಂಥ ಸ್ಥಿತಿ ನೋಡ್ಬೇಕು ಅಂತಾನೆ ತಾನೆ ನಿನ್ ಮಗಳನ್ನ ಕಳ್ಸ್ಕೊಟ್ಟಿದ್ಯಾ. ಚೆನ್ನಾಗಿ ನೋಡ್ಕೊಮ್ಮ, ಅವಳನ್ನ ಚೆನ್ನಾಗಿ ನೋಡ್ಕೊ. ನಾನು ನೇಣ್ ಹಾಕೊಂಡು ಸಾಯೋದಿಲ್ಲ, ವಿಡಿಯೋ ಮಾಡೋ ಅವಳಿಗೂ ತೋರ್ಸು. ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಇನ್ನೇನಪ್ಪ ಮಾತಾಡ್ಲಿ? ಹೇ ಭಾರ್ಗವಿ, ನೀನು ಕಣ್ತುಂಬ ನೋಡ್ಕೊಳೆ. ಮಕ್ಕಳನ್ನ ಚೆನ್ನಾಗಿ ಸಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡೆ. ಏನಣ್ಣ ಮಾಡ್ತಾ ಇದೀರ ಅಣ್ಣ? ನಿಮ್ಗೇನು ಹುಚ್ಚಿಡ್ತಿದ್ದು? ಯಾಕಣ್ಣ ಹಿಂಗೆಲ್ಲ ಮಾಡ್ಕೊತಾ ಇದೀರಾ? ಧರ್ಮ ಯಾಕಣ್ಣ? ಧರ್ಮ ಯಾಕಪ್ಪ ಕಂದ, ಯಾಕಪ್ಪ ನನ್ನ ಮನ್ಸಿಗೆ ಇಂತ ನೋವು ಕೊಡ್ತಾ ಇದೀಯ ನೀನು? ಯಾರಮ್ಮ ನಾನೇನಮ್ಮ ನಿನ್ಗೆ ನೋವು ಕೊಡ್ತಾ ಇರೋದು? ನೀವೆಲ್ಲ ಸೇರ್ಕೊಂಡು ನನಗೆ ನೋವು ಕೊಡ್ತಾ ಇದ್ದೀರಾ. ಬೇರೆ ಯಾರಾದ್ರೂ ಪರವಾಗಿಲ್ಲಮ್ಮ, ನಾನ್ ಸಹಿಸ್ಕೋತಾ ಇದ್ದೆ. ನಿನ್ನ ಎತ್ತು ತಾಯಿ ಕಣಮ್ಮ, ನೀನೇ ಈ ತರ ನನ್ನ ಬೆನ್ನಕ್ಕೆ ಚೂರಿ ಹಾಕ್ಬಿಟ್ಟಲ್ಲಮ್ಮ. ನನ್ನ ತಾಯಿಗೆ ನಾನು ಇಷ್ಟ ಇಲ್ಲ ಅಂದ್ಮೇಲೆ ನಾನ್ಯಾಕಮ್ಮ ಬದುಕಿರ್ಬೇಕು? ಬೇಡ, ನನ್ನ ಬಿಟ್ಬಿಡಿ. ಯಾರಿಗೆ ಹೆಂಗ್ ಬೇಕು ಹಂಗ್ ಬದುಕೊಳ್ಳಿ, ಬಿಟ್ಬಿಡ್ರಿ ನನ್ನ. ಆಚೆ ಮುಖ ತೋರ್ಸಕ್ಕಾಗದೆ ಅವಮಾನ ಮಾಡಿಸ್ಕೊಳಕ್ಕಿಂತ ಈ ತರ ನೇಣಾಕೊಂಡು ಸಾಯಿದೆ ಒಳ್ಳೇದಮ್ಮ. ಧರ್ಮಣ ಹತ್ರ ಎಲ್ಲ ಮಾತಾಡ್ಬೇಡ ಕಣಪ್ಪ. ಮತ್ತಿನ್ನೇನಮ್ಮ, ಯಾರು ನಿಜನೇ ಹೇಳ್ತಾ ಇಲ್ವಲ್ಲ? ನನಗೆಲ್ಲ ಗೊತ್ತಮ್ಮ. ನೆನ್ನೆ ನಿನ್ನ ನೋಡ್ದಲ್ಲ ಕಂಡಿಡ್ದು ಬಿಟ್ಟೆ. ಇದ್ರಲ್ಲಿ ನಿಂದು ಪಾಲಿದೆ ಕಣಮ್ಮ, ನನಗೆ ಚೆನ್ನಾಗಿ ಗೊತ್ತು. ಅಲ್ಲಮ್ಮ, ನಮ್ಮ ಅಮ್ಮನ ಹತ್ರ ನಾನು ಯಾರೋ ಮೂರನೇ ವ್ಯಕ್ತಿ ಕೇಳೋತರ ಕೇಳಕ್ಕಾಗುತ್ತೇನಮ್ಮ ನಾನು? ನಾನು ಹೆಚ್ಚು ತಾಯಿಗೆ ತೊಂದರೆ ಕೊಟ್ಟೆ ನಿಜ ತಿಳ್ಕೋಬೇಕು ಅಂತ ಆದ್ರೆ ನಾನು ನಿಜ ಕಂಡಿಡಕ್ ಮುಂಚೆನೆ ಸತ್ತೋಗ್ಬಿಡ್ತೀನಿ ಕಣಪ್ಪ. ನಿನಗೆ ನಾನು ಇಷ್ಟ ಇಲ್ದೇ ಇರ್ಬೋದಮ್ಮ, ಆದ್ರೆ ನನಗ್ ನೀನೇ ಅಲ್ವೇ ನಮ್ಮ ಪ್ರಪಂಚ. ದೇವರು ಕಣಮ್ಮ, ನೀನು ನೀನೇ ನನಗೆ ಈ ತರ ಅನ್ಯಾಯ ಮಾಡ್ಬಿಟ್ರೆ ನಾನು ಎಲ್ಲಿಗಮ್ಮ ಹೋಗ್ಬೇಕು? ಎಲ್ಲಿಗಮ್ಮ ಹೋಗ್ಲಿ? ನನಗೆ ಜೀವ ಕೊಟ್ಟಿ ದೇವರು ಕಣಮ್ಮ ನೀನು. ನಿನ್ ಮುಂದೆ ನನ್ನ ಪ್ರಾಣ ಮಾಡ್ಬೇಡ ಕಣೋ. ನೀವ್ ಯಾಕಣ ಅವಳಿಗೋಸ್ಕರ ಸಾಯ್ಬೇಕು? ಅವಳು ಯಾವತ್ತಿದ್ರು ಬೇರೆ ಮನೆಗೆ ಹೋಗೋಣ ಅಲ್ವಾ? ಧರ್ಮಣ್ಣ ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಕ್ಷಮಿಸ್ಬಿಡು. ನಾನೇ ಕಣೋ ಅವಳನ್ನ ಕಳಿಸ್ಕೊಟ್ಟಿದ್ದು ನಾನೇ. ಅಮ್ಮ